ಇವತ್ತು ಇಡೀ ರಾಜ್ಯದಲ್ಲಿ ಮಂಚೇನಹಳ್ಳಿಯನ್ನ ಒಂದು ಸಣ್ಣ ತಾಲೂಕಾದರೂ ಕೂಡ ಮಂಚೇನಹಳ್ಳಿ ತಾಲೂಕು ಮಾಡಿಕೊಟ್ಟಿದ್ದೀನಿ. ಇವತ್ತು ಇಡೀ ರಾಜ್ಯದಲ್ಲಿ ಅತಿ ಸಣ್ಣ ತಾಲೂಕು ಯಾವುದಾದ್ರೂ ಇದ್ರೆ ಅದು ಮಂಚೇನಹಳ್ಳಿ ತಾಲೂಕಾಗಿದೆ. ಒಂದು ಸಣ್ಣ ತಾಲೂಕಿಗೆ ಇವತ್ತು ನಾನು ಆರೋಗ್ಯ ಸಚಿವನಾಗಿ ನಿಮ್ಮೆಲ್ಲರ ಆರೋಗ್ಯವನ್ನು ನಾನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ತಾಲೂಕು ಆಸ್ಪತ್ರೆ ಮತ್ತು ತಾಯಿ ಮತ್ತು ಮಗುವಿನ ಆಸ್ಪತ್ರೆ ಎರಡೂವನ್ನ ಇವತ್ತು ನಾನು ಶಂಕುಸ್ಥಾಪನೆ ಮಾಡಿ ಬಹುಶಃ ಕೆಲವು ತಿಂಗಳಲ್ಲಿ ಇನ್ನು ಉದ್ಘಾಟನೆ ಆಗ್ತದೆ. ಹೀಗೆ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದ್ವಿ. ದಂಡಿಗಾನಹಳ್ಳಿ ಡ್ಯಾಮ್ನಿಂದ ಪ್ರತಿಯೊಂದು ಗ್ರಾಮಕ್ಕೆ ಕೂಡ ಮಲ್ಟಿ ವಿಲೇಜ್ ಸ್ಕೀಮ್, ಬಹುಗ್ರಾಮಗಳ ಕುಡಿಯುವ ನೀರಿನ ಸರಬರಾಜಿನ ಯೋಜನೆ ಸುಮಾರು 40 ಕೋಟಿಗೂ ಹೆಚ್ಚು ಹಣದಲ್ಲಿ ಪ್ರತಿ ಗ್ರಾಮಕ್ಕೆ ದಂಡಿಗಾನಹಳ್ಳಿ ಕುಡಿಯುವ ನೀರನ್ನು ಸರಬರಾಜು ಮಾಡುವಂತ ಯೋಜನೆ ಪ್ರಾರಂಭ ಮಾಡಿದ್ದೀವಿ. ಇದೆಲ್ಲವೂ ಕೂಡ ಕುಡಿಯುವ ನೀರು, ಮೂಲಭೂತ ಸೌಕರ್ಯ, ಎಲ್ಲ ರೀತಿಯ ಇವತ್ತು ಬಡವರಿಗೆ ಸುಮಾರು 98 ಎಕರೆ ಕಂದಾಯ ಜಮೀನನ್ನ ಮೀಸಲಿಟ್ಟಿದ್ದೇವೆ. ಇದರಿಂದ 1627 ಹಕ್ಕುಪತ್ರಗಳು, ಉಚಿತವಾಗಿರ್ತಕ್ಕಂಥ ನಿವೇಶನಗಳು ಬಡವರಿಗೆ ಹಂಚಿದ್ದೇನೆ. 1627 ವೋಟ್ ಮಾಡಿರುವಂತದ್ದು 2687. ಇನ್ನು ಯಾರಿಗೆಲ್ಲ ಸಿಕ್ಕಿಲ್ಲ, ಇನ್ನೂ 1080 ಸೈಟು ಅವಕಾಶ ಇದೆ ಕೊಡ್ಲಿಕ್ಕೆ. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಾವು ಮಾಡೋಣ. ಈ ದೇಶ ರಕ್ಷಣೆ ಆಗಬೇಕು, ಈ ದೇಶ ವಿಶ್ವದಲ್ಲೇ ಒಂದು ಮೇಲ್ಪಂಕ್ತಿಯನ್ನು ಹಾಕಬೇಕು, ಶಕ್ತಿಯುತ ದೇಶ ಆಗಬೇಕು ಅಂತಂದ್ರೆ ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೆ ಈ ದೇಶದ ಪ್ರಧಾನಿಗಳಾಗಬೇಕು. ಅದಕ್ಕೆ ನೀವೆಲ್ಲ ಕೂಡ ಆಶೀರ್ವಾದ ಮಾಡಬೇಕು. ಮಾಡ್ತೀರಾ? ಈ ಬಾರಿ ಕಳೆದ ಬಾರಿಗಿನ್ನ ಹೆಚ್ಚು ಮತವನ್ನ ನಿಮ್ಮ ಸಹೋದರನಿಗೆ ಕೊಡ್ತೀರಾ? ಈಗಾಗಲೇ ಇಲ್ಲಿನ ಶಾಸಕರು ಹೇಳಿದ್ದಾರೆ, ಈ ಕ್ಷೇತ್ರದಲ್ಲಿ 1 ಮತ ಹೆಚ್ಚಿಗೆ ಕೊಡಿ ಅಂತ. ಎಷ್ಟು ಮತ ಹೆಚ್ಚಿಗೆ ಕೊಡ್ತೀರಿ ಅನ್ನೋದು ನಾನು ತಮಗ್ ಬಿಡ್ತೇನೆ. ಕಳೆದ 15 ವರ್ಷಗಳು ನಿರಂತರವಾಗಿ ನಿಮ್ಮ ಸೇವೆಯಲ್ಲಿ ನಾನು ಭಾಗಿಯಾಗಿದ್ದೇನೆ. ಮತ್ತೆ ನಿಮ್ಮೆಲ್ಲರ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ. ಮಾನ್ಯ ನರೇಂದ್ರ ಮೋದಿಯವರ ಕೈಗಳನ್ನ ಬಲಪಡಿಸಲಿಕ್ಕೆ ನನ್ನನ್ನ ಡೆಲ್ಲಿಯ ಲೋಕಸಭೆಗೆ ಕಳಿಸ್ಕೊಡ್ಬೇಕು ಅಂತ ನಿಮಗೆ ಮನವಿ ಮಾಡ್ತೇನೆ.